ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರೋ ಈ ಪರ್ಸನ್ ಈಗ ತುಂಬ ಸಿಟ್ಟಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಇವರು ಸ್ವಲ್ಪ ಸಿಟ್ಟಿನ ಸ್ವಭಾವದವರು. ಯಾವಾಗಲೂ ಕೂಡ ಬೇಗನೆ ಕೋಪ ಮಾಡ್ಕೊಳ್ತಾರೆ. ತುಂಬ ಬೇಗ ಇವರ ಈಗೋ ಅನ್ನೋದು ಹರ್ಟ್ ಆಗುತ್ತೆ. ಈಗ ಪ್ರೆಸೆಂಟಲ್ಲಿ ಏನಾದರೂ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡದೇ ಇದ್ದರೆ, ಅಂದರೆ ನಿಮ್ಮಿಬ್ಬರ ನಡುವಿನ ಕಾಂಟ್ಯಾಕ್ಟ್ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಇದು ಇವರ ಸಿಟ್ಟಿನಿಂದಾನೆ ಅಂತಲೇ ಹೇಳ್ಬೋದು, ಅಥವಾ ಇವರ ಈಗೋಯಿಂದ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಬಾರಿ ಇವರ ಅಗ್ರೆಸಿವ್ ಅನ್ನೋದು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ತುಂಬ ಹೈಯಲ್ಲಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಇವರು ಯಾವ ರೀತಿ ಸಿಟ್ಟು ಮಾಡ್ಕೊಳ್ತಾರೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೂಡ ಇವರಿಗೆ ಸಾಧ್ಯನೇ ಆಗೋದಿಲ್ಲ. ತುಂಬ ಸಲ ಇವರ ಸಿಟ್ಟು ಅನ್ನೋದು ನಿಮಗೆ ಇಷ್ಟನೇ ಆಗೋದಿಲ್ಲ. ಅಂದರೆ ಕಾರಣ ಇಲ್ಲದೆ ಸಿಟ್ಟು ಮಾಡ್ಕೊಳ್ಳೋದು, ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋದು, ಆದರೆ ಕೆಲವೊಂದು ಮಾತುಗಳಿಗೆ ಸಿಟ್ಟು ಮಾಡ್ಕೊಳ್ಳೋದು, ಏನು ಹೇಳಿದ್ರು ಒಂದೊಂದು ಸಲ ಆ ಸಿಟ್ಟನ್ನು ತೋರಿಸೋದು. ಇವರ ಈ ಸ್ವಭಾವದಿಂದ ನೀವು ತುಂಬ ಇರಿಟೇಟ್ ಫೀಲ್ ಮಾಡ್ಕೊಳ್ತೀರಾ. ನಿಮಗೆ ತುಂಬ ಇರಿಟೇಷನ್ ಅನ್ನೋದು ಆಗುತ್ತೆ. ನಿಮಗೆ ತುಂಬ ಬ್ಯಾಡಾಗಿ ಫೀಲ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ. ನೀವು ಕೂಡ ತುಂಬ ಯೋಚನೆ ಮಾಡ್ತೀರಾ. ಅಂದರೆ ಇಷ್ಟೊಂದು ಅಗ್ರೆಷನ್ ಆಗುವಂತಹ ಸಾಧ್ಯತೆ ಇದೆಯಾ, ಅಥವಾ ಇಷ್ಟೊಂದು ಕೋಪ ಮಾಡ್ಕೊಳ್ಬೇಕಾ ಅನ್ನೋ ರೀತಿ ಕೂಡ ನೀವು ಥಿಂಕ್ ಮಾಡ್ತೀರಾ. ತುಂಬ ಫೀಲ್ ಆಗಿರ್ಬೋದು ನಿಮಗೆ. ಇವರ ಸಿಟ್ಟು ಯಾವ ರೀತಿ ಅಂದರೆ ಕೆಲವೊಂದು ಬಾರಿ ಅಂತೂ ಅವರ ಸಿಟ್ಟನ್ನು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ಬಾರಿ ಇವ್ರಿಗೆ ಗೊತ್ತಾಗೋದಿಲ್ಲ ಯಾವುದು ಸರಿ ಮಾಡ್ತಾ ಇದ್ದೀನಿ, ಯಾವುದು ತಪ್ಪಾಗ್ತಾ ಇದೆ ಅನ್ನೋದು ಕೂಡ ಈ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ. ಅವರ ಮನಸ್ಸಿಗೆ ಅದು ಬರೋದೇ ಇಲ್ಲ. ಕೇವಲ ಸಿಟ್ಟು ಅನ್ನೋದು ಮಾತ್ರ ಮುಂದೆ ನಿಂತಿರುತ್ತೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಬೇರೆ ಯಾವುದರ ಕಡೆಗೂ ಕೂಡ ಗಮನನೇ ಕೊಡೋದಿಲ್ಲ ಇವರು. ಕೆಲವೊಂದು ಬಾರಿ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಯಾವ ಕಾರಣಕ್ಕೆ ಇವರು ಸಿಟ್ಟು ಮಾಡ್ಕೊಳ್ತಿದ್ದಾರೆ, ಏನು ತಪ್ಪಾಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ನೀವು ತುಂಬ ಸಲ ಯೋಚನೆ ಮಾಡ್ತೀರಾ, ನನ್ನ ಯಾವ ಮಾತಿಗಾಗಿ ಇವರು ಸಿಟ್ಟು ಮಾಡಿಕೊಂಡ್ರು, ಅಥವಾ ನನ್ನ ಯಾವ ಬಿಹೇವಿಯರ್ಗಾಗಿ, ಇವರ ಯಾವ ನಡವಳಿಕೆಗಾಗಿ ಸಿಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ನೀವು ಕೂಡ ತುಂಬ ಥಿಂಕ್ ಮಾಡ್ತೀರಾ. ನಿಮಗೆ ಅದು ಅರ್ಥನೇ ಆಗೋದಿಲ್ಲ. ಯಾವ ರೀಸನಿಂದ, ಯಾವ ಕಾರಣದಿಂದ ಸಿಟ್ಟು ಮಾಡ್ಕೊಂಡಿದ್ದಾರೆ, ಯಾಕೆ ಹೀಗೆ ಆಡ್ತಿದ್ದಾರೆ, ಇವರ ಬಿಹೇವಿಯರ್ ಈ ರೀತಿ ಇದೆಯಲ್ಲ ಅನ್ನೋ ರೀತಿ ನೀವು ಕೂಡ ತುಂಬ ಸಲ ಯೋಚನೆ ಮಾಡಿದ್ದೀರಾ. ಅದೇ ಸಿಟ್ಟಿನಲ್ಲಿ ತಕ್ಷಣ ನಿಮ್ಮ ಹತ್ರ ಮಾತಾಡೋದನ್ನು ಕೂಡ ಬಿಟ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ ಆ ಕ್ಷಣದಲ್ಲಿ. ಹಾಗಾಗಿ ನೀವು ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋ ರೀತಿ ಕೂಡ ತುಂಬ ಥಿಂಕ್ ಮಾಡ್ತಿದ್ದೀರಾ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇವರಿಗೆ ಇಷ್ಟ ಬಂದ ರೀತಿ ಇವರು ಕೆಲಸವನ್ನು ಮಾಡ್ತಾರೆ. ಯಾವುದೇ ಕೆಲಸ ಆಗಿರ್ಬೋದು, ಅಥವಾ ಇವರ ಮನಸ್ಸಿಗೆ ಯಾವ ರೀತಿ ಹಿಡಿಸುತ್ತೋ ಆ ರೀತಿ ನಡ್ಕೊಳ್ತಾರೆ. ನಿಮ್ಮಿಬ್ಬರ ಲವ್ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಅಥವಾ ಈ ವ್ಯಕ್ತಿ ಯಾವುದಾದರೊಂದು ವಿಷಯದ ಬಗ್ಗೆ ಡೌಟ್ ಪಟ್ಟರೆ, ಅಥವಾ ಯಾವುದಾದರೊಂದು ವಿಷಯದ ಬಗ್ಗೆ ಇವರು ಥಿಂಕ್ ಮಾಡಿದ್ರೆ ಅದು ಸರಿ ಇಲ್ಲ ಅಂತ ಇವರಿಗೆ ಏನಾದರೂ ಅನಿಸಿದರೆ ಆಗ ಈ ಪರ್ಸನ್ ಅದರ ಬಗ್ಗೆ ತುಂಬ ಜಾಸ್ತಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಇಷ್ಟ ಆಗದೆ ಇರೋ ವಿಷಯವನ್ನು ಯಾವುದನ್ನು ಕೂಡ ನಿಮ್ಮ ಹತ್ರ ಹೇಳ್ದಲೆ ಸುಮ್ಮನೆ ಸೈಲೆಂಟಾಗಿ ಬಿಡ್ತಾರೆ, ಅಥವಾ ನಿಮ್ಮ ಹತ್ರ ಮಾತನ್ನು ಆಡೋದೇ ಬಿಟ್ಬಿಡ್ತಾರೆ. ತಕ್ಷಣ ಸಿಟ್ಟು ಮಾಡ್ಕೊಂಡು ಹೋಗೋದು, ಈ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ತುಂಬ ಸಲ ಈ ರೀತಿ ಆಗಿರ್ಬೋದು. ಆಗ ನಿಮಗೆ ಅರ್ಥ ಆಗೋದಿಲ್ಲ ನೀವು ಏನಕ್ಕಾಗಿ ಈ ರೀತಿ ನಡ್ಕೊಂಡಿದ್ದೀರಾ ಅಂತ ಕೂಡ ನೀವು ಕೇಳಿದ್ರೂ ಕೂಡ ಆ ಪರ್ಸನ್ನಿಂದ ಯಾವುದೇ ಸರಿಯಾದ ಉತ್ತರ ನಿಮಗೆ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅವರು ನಿಮ್ಮ ಹತ್ರ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಅರ್ಥ ಆಗೋಷ್ಟರಲ್ಲಿ ತುಂಬ ಟೈಮೇ ಕಳೆದೋಗಿರುತ್ತೆ ಅನ್ನೋ ರೀತಿ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ಯಾವುದೇ ವಿಷಯದ ಬಗ್ಗೆ ನಿಮಗೆ ಪೂರ್ತಿಯಾಗಿ ಈ ಪರ್ಸನ್ ವಿವರಿಸಿ ಹೇಳೋದಿಲ್ಲ, ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸ್ವಲ್ಪ ಹೇಳ್ಬೋದು, ಅಥವಾ ತುಂಬ ಸಿಟ್ಟು ಮಾಡ್ಕೊಂಡು ಹೋಗ್ಬೋದು, ಅಥವಾ ಮಾತುಕತೆಯನ್ನು ನಿಲ್ಲಿಸ್ಬೋದು. ಈ ರೀತಿಯ ಬಿಹೇವಿಯರನ್ನು ಒಂದೊಂದು ಸಲ ಈ ಪರ್ಸನ್ ತೋರಿಸ್ತಾರೆ. ನನಗೆ ಇಲ್ಲಿ ಈ ಪರ್ಸನ್ ಎನರ್ಜಿಯಿಂದ 2 ವಿಷಯಗಳು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಒಂದನೇ ವಿಷಯ ಅನ್ನೋದು ಈ ಪರ್ಸನ್ ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡುವಂತಹ ವ್ಯಕ್ತಿಯಲ್ಲ.
ಈ ಪರ್ಸನ್ ವಯಸ್ಸಿನಲ್ಲಿ ಮೆಚ್ಯೂರ್ಡ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಥಿಂಕ್ ಮಾಡೋದ್ರಲ್ಲಿ ತುಂಬ ಮೆಚ್ಯೂರ್ಡ್ ಅನ್ನೋದು ಇಲ್ಲ, ಎಲ್ಲವನ್ನು ಈಸಿಯಾಗಿ ತಗೊಳ್ತಾರೆ ಅನ್ನೋ ಅರ್ಥದಲ್ಲಿ. ಯಾವುದೇ ವಿಷಯಗಳನ್ನಾಗಲಿ ತುಂಬ ಲೈಟಾಗಿ ತಗೊಳ್ತಾರೆ, ಯಾವುದೇ ವಿಷಯಗಳನ್ನಾಗಲಿ ತುಂಬ ಆಳವಾಗಿ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಂದರೆ ಅದರ ಬಗ್ಗೆ ತುಂಬ ಯೋಚನೆ ಮಾಡೋದಿಲ್ಲ ಇವರು. ಇವರ ಮನಸ್ಸಿಗೆ ಯಾವ ರೀತಿ ಬರುತ್ತೋ ಆ ರೀತಿ ಅವರ ರಿಯಾಕ್ಷನ್ ಆಗಿರುತ್ತೆ. ಇನ್ನು ಎರಡನೇ ವಿಷಯ ಯಾವುದು ಅಂದರೆ, ಈ ಪರ್ಸನ್ ಇನ್ನೊಬ್ಬ ವ್ಯಕ್ತಿಯ ಅಂದರೆ ಬೇರೆ ಪರ್ಸನ್ಗಳು ಏನಾದರೂ ಹೇಳಿದ್ರೆ, ಬೇರೆ ವ್ಯಕ್ತಿಗಳು ಏನಾದರೂ ಹೇಳಿದ್ರೆ ಅದನ್ನು ಬೇಗ ನಂಬ್ತಾರೆ, ಅವರು ಹೇಳೋ ಮಾತನ್ನು ಬೇಗ ಕೇಳ್ತಾರೆ. ಇವರು ಬೇರೆಯವರನ್ನ ಮಾತುಗಳನ್ನು ಕೇಳುವ ವ್ಯಕ್ತಿ ಕೂಡ ಆಗಿರ್ಬೋದು. ಹಾಗಾಗಿ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದರೂ ಪ್ರಾಬ್ಲಮ್ಸ್ಗಳು ಎದುರಾಗಬಹುದು, ಯಾವುದಾದ್ರೂ ಒಂದು ಸಿಚುವೇಶನ್ಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ಬಂದಿರಬಹುದು. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ಪರ್ಸನ್ನ ತುಂಬ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಕೆಲವರ ಲೈಫ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಇವರನ್ನು ತುಂಬ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಅಂದರೆ ಇವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಈ ಪರ್ಸನ್ ಕೇಳ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಆ ರೀತಿಯ ಚಾನ್ಸಸ್ ಕೂಡ ತುಂಬ ಇದೆ. ಹೀಗಾಗಿ ಬೇರೆಯವರ ಮಾತುಗಳನ್ನು ಕೇಳಿ ಈ ಪರ್ಸನ್ ಕೆಲವೊಂದು ಬಾರಿ ನಿಮಗೆ ಅವರ ಬಿಹೇವಿಯರಿಂದ ಹರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮ ಫೀಲಿಂಗ್ಸ್ಗಳನ್ನು ಅರ್ಥ ಮಾಡಿಕೊಳ್ಳದರೆ ತುಂಬ ಸಲ ಅಥವಾ ಕೆಲವೊಂದು ಬಾರಿ ನಿಮಗೂ ಕೂಡ ಹರ್ಟ್ ಆಗಿರುವ ಚಾನ್ಸಸ್ ಇದೆ. ಅದೇ ರೀತಿ ಇವರು ನಡ್ಕೊಳ್ತಾ ಇರೋದು. ಯಾವುದು ಸರಿ ಯಾವುದು ತಪ್ಪು ಅಂತ ಆ ಕ್ಷಣದಲ್ಲಿ ಈ ಪರ್ಸನ್ಗೆ ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಅದರ ಬಗ್ಗೆ ಅವರು ಥಿಂಕೇ ಮಾಡೋದಿಲ್ಲ, ಯಾವುದೇ ವಿಷಯದಲ್ಲಿ ಡೀಪಾಗಿ ಥಿಂಕ್ ಮಾಡೋಲ್ಲ. ಆ ಕ್ಷಣದಲ್ಲಿ ನಿಮಗೆ ಎಷ್ಟು ಹರ್ಟ್ ಆಗಿದೆ ಅಥವಾ ಇವರ ಮಾತಿನಿಂದಾಗಲಿ ಇವರ ಬಿಹೇವಿಯರಿಂದಾಗಲಿ ನಿಮಗೆ ಯಾವ ರೀತಿಯ ನೋವಾಗಿದೆ ಅನ್ನೋದನ್ನು ಈ ಪರ್ಸನ್ ತಿಳ್ಕೊಳ್ಳೋದಿಲ್ಲ. ತಕ್ಷಣಕ್ಕೆ ನಿರ್ಧಾರವನ್ನು ತಗೊಳ್ತಾರೆ ಅಥವಾ ಈಗೋವನ್ನು ತೋರಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಕೆಲವೊಬ್ಬರ ಎನರ್ಜಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇವರನ್ನು ತುಂಬ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ, ಅಥವಾ ಇವರ ಮಾತನ್ನು ಕೇಳೋ ರೀತಿ ಮಾಡ್ತಾ ಇದ್ದಾರೆ, ಅಂದರೆ ಆ ವ್ಯಕ್ತಿಯ ಮಾತನ್ನು ಇವರು ಕೇಳಬೇಕು ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮಗೆ ನೋವು ಮಾಡಬೇಕಾದ್ರೆ ಅಥವಾ ನಿಮಗೆ ಹರ್ಟ್ ಮಾಡಬೇಕಾದ್ರೆ ಕೂಡ ಈ ಪರ್ಸನ್ಗೆ ಅರ್ಥನೇ ಆಗೋದಿಲ್ಲ. ಬೇರೆಯವರ ಮಾತುಗಳನ್ನು ಕೇಳಿ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಮೆಚೂರ್ಡ್ ಅನ್ನೋದು ಕಮ್ಮಿ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾರೋ ಒಬ್ಬ ಪರ್ಸನ್ ಈ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ, ಅಂದರೆ ನೀವು ಯಾವ ಪರ್ಸನ್ಗಾಗಿ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಈ ಮೂರನೇ ವ್ಯಕ್ತಿಗೆ ನಿಮ್ಮ ಪರ್ಸನ್ ಯಾವಾಗ ಸಿಟ್ ಮಾಡ್ಕೊಳ್ತಾರೆ, ಯಾವಾಗ ಯಾವ ರೀತಿ ಇರ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅದರ ಉಪಯೋಗವನ್ನು ಈ ಮೂರನೇ ವ್ಯಕ್ತಿ, ಈ ಥರ್ಡ್ ಪರ್ಸನ್ ಅನ್ನೋರು ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಥರ್ಡ್ ಪರ್ಸನ್ಗೆ ಎಲ್ಲ ವಿಷಯಗಳು ಗೊತ್ತಿದೆ, ಇವರ ಲೈಫ್ನಲ್ಲಿ ಏನೇ ಆಗ್ತಾ ಇರ್ಬೋದು ಇದೆಲ್ಲ ವಿಷಯ ಈ ಮೂರನೇ ವ್ಯಕ್ತಿಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅಥವಾ ಈ ಥರ್ಡ್ ಪರ್ಸನ್ಗೆ ನೀವಿಬ್ಬರು ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ನೀವು ಇವರ ಲೈಫ್ನಲ್ಲಿ ಇರೋದು ಈ ಪರ್ಸನ್ಗೆ ಇಷ್ಟ ಇಲ್ಲ, ನಿಮ್ಮನ್ನು ಇವರ ಲೈಫ್ನಲ್ಲಿ ನೋಡೋದು ಈ ಪರ್ಸನ್ಗೆ ಇಷ್ಟ ಇಲ್ಲದೆ ಇರಬಹುದು. ಹಾಗಾಗಿ ನೀವು ಒಂದಾಗೋದು ಅಥವಾ ನಿಮ್ಮ ಲೈಫ್ನಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರೋದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಇವರು ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ಬೋದು. ಈ ಮೂರನೇ ವ್ಯಕ್ತಿಯ ಕಾರಣದಿಂದ ಕೂಡ ನಿಮ್ಮ ಲೈಫ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಜಗಳಗಳು ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಎಲ್ಲರ ಲೈಫ್ನಲ್ಲಿ ಆ ರೀತಿಯ ಮೂರನೇ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಕೆಲವರ ಜೀವನದಲ್ಲಿ ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ಈ ಮೂರನೇ ಪರ್ಸನ್ ಯಾರೇ ಆಗಿದ್ದರೂ ಕೂಡ, ಯಾರೇ ಆಗಿರ್ಬೋದು, ಈ ರೀಡಿಂಗನ್ನು ಯಾರಿಗಾಗಿ ನೋಡ್ತಾ ಇದ್ದೀರೋ ಇವರ ಫ್ಯಾಮಿಲಿ ಕೂಡ ಈ ಮೂರನೇ ಪರ್ಸನ್ ರೀತಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಫ್ಯಾಮಿಲಿ ಏನಾದರೂ ಆಗಿದ್ದರೆ ಈ ಫ್ಯಾಮಿಲಿಗೆ ಕೂಡ ನೀವು ಇವರ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಸಂಬಂಧ ಅನ್ನೋದು ಇವರ ಫ್ಯಾಮಿಲಿಗೆ ಇಷ್ಟ ಇಲ್ಲದೆ ಇರಬಹುದು. ಹಾಗಾಗಿ ಇವರು ಅಥವಾ ಇವರ ಫ್ಯಾಮಿಲಿ ಇವರಿಗೆ ಹೇಳ್ತಾ ಇರ್ಬೋದು, ಈ ರಿಲೇಷನ್ಶಿಪ್ ಅನ್ನೋದು ಬೇಡ, ಅಲ್ಲಿಗೆ ಬಿಟ್ಬಿಡು, ಇದರಿಂದ ಮುಂದಕ್ಕೆ ಒಳ್ಳೆಯದಾಗೋದಿಲ್ಲ, ಈ ರೀತಿಯ ಮಾತುಗಳನ್ನು ಕೂಡ ಹೇಳಿರ್ಬೋದು ಅಥವಾ ನಿಮ್ಮಿಂದ ದೂರವಾಗೋದಕ್ಕೆ ಸಲಹೆ ಕೊಟ್ಟಿರ್ಬೋದು. ಹೀಗಾಗಿ ಈ ಪರ್ಸನ್ ಕೆಲವೊಂದು ಬಾರಿ ಇವರ ಬಿಹೇವಿಯರ್ನಲ್ಲಿ ಚೇಂಜಸ್ಗಳು ತೋರಿಸ್ತಾ ಇರ್ಬೋದು, ಅಥವಾ ನಿಮಗೆ ಇವರ ಬಿಹೇವಿಯರ್ನಲ್ಲಿ ಚೇಂಜಸ್ಗಳು ಕಾಣಿಸ್ತಾ ಇರ್ಬೋದು. ಇಲ್ಲಿ ಇವರ ಫ್ಯಾಮಿಲಿ ಏನಾದರೂ ಈ ರೀತಿ ಮಾಡ್ತಾ ಇದ್ದರೆ ಅಥವಾ ಇವರ ಫ್ಯಾಮಿಲಿ ಥರ್ಡ್ ಪರ್ಸನ್ ಆಗಿ ಇಲ್ಲಿ ಬಂದಿದ್ದರೆ ಇವರು ಫ್ಯಾಮಿಲಿಯ ಮಾತನ್ನು ಕೇಳಬೇಕಾಗಿರೋದು ಅನಿವಾರ್ಯ ಆಗಿರುತ್ತೆ. ಹಾಗಾಗಿ ಕೆಲವರ ಮಾತುಕತೆಯಲ್ಲಿ ನಿಮಗೆ ಹರ್ಟ್ ಆಗಿರ್ಬೋದು, ಅಂದರೆ ಈ ಪರ್ಸನ್ನ ಮಾತುಕತೆಯಲ್ಲಿ ನೀವು ನೋವನ್ನು ಅನುಭವಿಸಿರಬಹುದು, ಅಥವಾ ಅವರಿಗೆ ಏನು ಅನಿಸುತ್ತೋ ಆ ಸಮಯಕ್ಕೆ ಆ ರೀತಿ ಇವರು ನಡ್ಕೊಂಡಿರಬಹುದು ನಿಮ್ಮ ಹತ್ರ. ಟೋಟಲಾಗಿ ಹೇಳಬೇಕು ಅಂದರೆ ತುಂಬ ಸಿಟ್ಟು ಮಾಡ್ಕೊಳ್ತಾರೆ ಈ ಪರ್ಸನ್.
ಅದು ಯಾವುದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ. ತುಂಬ ಕನ್ಫ್ಯೂಸ್ ಆಗಿಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಬಾರಿ ಈ ರೀತಿಯ ಸನ್ನಿವೇಶಗಳು ತುಂಬ ಸಲ ನಡೆದಿದೆ. ಈ ಪರ್ಸನ್ ಏನಿದ್ದಾರೆ ಕೆಲವೊಂದು ಬಾರಿ ಇವರ ಸಿಟ್ಟಿನ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸಿಟ್ಟಿನಲ್ಲಿ ಏನೋ ನಿಮಗೆ ಒಂದು ಮಾತುಗಳನ್ನು ಹೇಳ್ಬೋದು, ಅಥವಾ ಇವರ ಬಿಹೇವಿಯರಿಂದ ನೀವು ಹರ್ಟ್ ಆಗ್ಬೋದು, ಬೇಜಾರಾಗ್ಬೋದು, ಅಥವಾ ಅವರಿಗೆ ಇಷ್ಟ ಆಗದೆ ಇರೋ ಅಂಥ ಯಾವುದಾದ್ರೂ ಕೆಲಸವನ್ನು ಮಾಡಿಬಿಡ್ಬೋದು ಈ ಪರ್ಸನ್. ಆ ಕ್ಷಣದಲ್ಲಿ ಅದನ್ನು ಮಾಡಾದಮೇಲೆ ಮತ್ತೆ ಅವರು ಅದರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾರೆ, ತುಂಬ ಥಿಂಕ್ ಮಾಡ್ತಾರೆ. ಈ ರೀತಿ ಮಾಡಬಾರ್ದಿತ್ತು, ಆ ಕ್ಷಣಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ, ನಂತರ ಈ ರೀತಿ ಮಾಡಬಾರ್ದಿತ್ತು ಅನ್ನೋ ರೀತಿ ಮಾಡ್ತಾರೆ. ಅಂದರೆ ಇವರಿಗೆ ಇವರ ಸಿಟ್ಟಿನ ಮೇಲೆ ಕಂಟ್ರೋಲ್ ಇರೋದಿಲ್ವಲ್ಲ ಅನ್ನೋ ರೀತಿ ಇವರು ರಿಗ್ರೆಟನ್ನು ಫೀಲ್ ಮಾಡ್ಕೊಳ್ತಾರೆ. ಕೆಲವೊಂದು ಬಾರಿ ಈ ಪರ್ಸನ್ಗೆ ಅನಿಸುತ್ತೆ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಬೇಕು, ನಿಮ್ಮ ಜೊತೆ ಎಲ್ಲವನ್ನು ಹೇಳ್ಕೊಳ್ಬೇಕು ಅಂತ ಕೂಡ ಥಿಂಕ್ ಮಾಡ್ತಾರೆ. ಇವರ ಮನಸ್ಸಿನಲ್ಲಿ ಏನೇ ಫೀಲಿಂಗ್ಸ್ಗಳಿದ್ರು ಅದೆಲ್ಲವನ್ನು ಹೇಳ್ಕೋಬೇಕು ಅಂತ ಇವರ ಸಿಟ್ಟೆಲ್ಲ ಕಡಿಮೆ ಆದಮೇಲೆ ಇವರು ಅಂದ್ಕೊಳ್ಳೋದು. ಇವರಿಂದ ತಪ್ಪಾಗಿದ್ದರೆ ಅದರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಡೀಲ್ ಮಾಡ್ತಾ ಇದ್ದೀರೋ ಈ ಪರ್ಸನ್ ಏನಿದ್ದಾರೆ ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಅದೇ ರೀತಿ ಇವರ ಫ್ಯಾಮಿಲಿ ಜೊತೆ ತುಂಬ ಕನೆಕ್ಟೆಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ಟೈಮನ್ನು ಫ್ಯಾಮಿಲಿ ಜೊತೆ ಇವರು ಸ್ಪೆಂಡ್ ಮಾಡುವ ವ್ಯಕ್ತಿ ಆಗಿರಬಹುದು. ಇವರ ಫ್ಯಾಮಿಲಿಯಲ್ಲಿ ಹೇಳುವ ಮಾತುಗಳನ್ನು ಅಥವಾ ಇವರ ಫ್ಯಾಮಿಲಿಯಲ್ಲಿ ಇರುವ ವ್ಯಕ್ತಿಗಳು ಹೇಳುವ ಮಾತುಗಳನ್ನು ತುಂಬ ಕೇಳ್ತಾರೆ. ಅಂದರೆ ಇವರ ಫ್ಯಾಮಿಲಿಗೆ ತುಂಬ ರೆಸ್ಪೆಕ್ಟನ್ನು ಕೊಡ್ತಾರೆ ಅನ್ನೋ ರೀತಿಯ ವ್ಯಕ್ತಿ ಆಗಿರಬಹುದು. ಅಂದರೆ ಇವರ ಕುಟುಂಬದಲ್ಲಿ ಯಾವುದಾದರೂ ಒಂದು ಮಾತನ್ನು ಹೇಳಿದ್ರೆ ಅದನ್ನು ಅವರು ದಾಟಿ ಮುಂದಕ್ಕೆ ಹೋಗೋದಿಲ್ಲ ಅಂಥ ಪರ್ಸನ್ ಕೂಡ ಆಗಿರಬಹುದು. ಕೆಲವರ ಎನರ್ಜಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇವರು ಇವರ ಫ್ಯಾಮಿಲಿ ಇನ್ನನ್ನು ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇವರು ಬೇರೆ ವ್ಯಕ್ತಿಗಳ ಜೊತೆ ಬೇಕಾದರೆ ಮಾತಾಡೋದನ್ನು ನಿಲ್ಲಿಸಬಹುದು, ಬಟ್ ಫ್ಯಾಮಿಲಿ ಅಂತ ಬಂದಾಗ ಅದನ್ನು ಇವರು ಇಗ್ನೋರ್ ಮಾಡೋದಿಲ್ಲ. ಇವರ ಫ್ಯಾಮಿಲಿ ಏನು ಹೇಳುತ್ತೋ ಇದೇ ಅವರ ಅಂತಿಮ ನಿರ್ಧಾರ, ಕೊನೆಯ ನಿರ್ಧಾರ ಆಗಿರುತ್ತೆ. ಈ ಪರ್ಸನ್ನ ಯಾವುದೇ ವಿಷಯ ಆಗಿರ್ಬೋದು, ಅಲ್ಲಿ ಇವರ ಫ್ಯಾಮಿಲಿಯದೇ ಕೊನೆಯ ನಿರ್ಧಾರ, ಕೊನೆಯ ತೀರ್ಮಾನ ತಗೊಳ್ಳೋದು ಇವರ ಫ್ಯಾಮಿಲಿ ಅಂತ ಕಾಣ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರೆಸೆಂಟಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಟ್ರಸ್ಟ್ ಇಶ್ಯೂ ಅನ್ನೋದು ನಡೆದಿದೆ, ಅಥವಾ ಯಾವುದಾದರೂ ಒಂದು ಜಗಳ, ಯಾವುದೋ ಒಂದು ಇಶ್ಯೂ ಅನ್ನೋದು ಕಾಣಿಸ್ತಾ ಇದೆ. ಅಥವಾ ಈ ಪರ್ಸನ್ ನಿಮ್ಮ ಜೊತೆ ಮಾತನ್ನು ಕಟ್ ಮಾಡಿರಬಹುದು, ಅಥವಾ ಕೆಲವು ದಿನಗಳಿಂದ ಅಥವಾ ಕೆಲವು ಟೈಮ್ನಿಂದ ಯಾವುದೋ ಒಂದು ಕಾರಣದಿಂದ, ಕೆಲವು ಕಾರಣಗಳಿಂದ ಈ ಪರ್ಸನ್ ನಿಮ್ಮಿಂದ ಸ್ವಲ್ಪ ದೂರ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ಕಾರಣಕ್ಕೆ ಅಥವಾ ಯಾವುದೋ ಒಂದು ವಿಷಯವನ್ನು ಈ ಪರ್ಸನ್ ಇವರ ಫ್ಯಾಮಿಲಿಯಲ್ಲಿ ಹೇಳಿಕೊಂಡಾಗ ಇವರ ಫ್ಯಾಮಿಲಿ ಅದನ್ನು ಒಪ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದೇ ರೀಸನ್ ಆಗಿರಬಹುದು. ಕೆಲವರ ಎನರ್ಜಿ ಈ ರೀತಿ ಶೋ ಆಗ್ತಾ ಇದೆ. ಕೆಲವೊಬ್ಬರ ಎನರ್ಜಿಯಲ್ಲಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಇವರ ಫ್ಯಾಮಿಲಿಯ ಮಾತನ್ನು ಕೇಳಿ ಕೂಡ ಈ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ. ಈಗ ಪ್ರೆಸೆಂಟ್ ಎನರ್ಜಿ ಈ ರೀತಿ ಇದೆ. ಈಗ ನಿಮ್ಮ ನಡುವೆ ಮಾತುಕತೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ಇದೆಲ್ಲದರಿಂದ ನೀವು ಕೂಡ ತುಂಬ ಬೇಸರಗೊಂಡಿದ್ದೀರಾ, ಅಥವಾ ತುಂಬ ಪೇಯ್ನ್ ಆಗ್ತಾ ಇದೆ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ತೊಂದರೆ ಆಗಿದೆ, ನಿಮಗೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಮೈಂಡ್ ತುಂಬ ಥಿಂಕ್ ಮಾಡ್ತಾ ಇದೆ. ಆ ರೀತಿ ಎನರ್ಜಿ ಕೂಡ ತುಂಬ ಜನರ ಎನರ್ಜಿ ಈ ರೀತಿ ಶೋ ಆಗ್ತಾ ಇದೆ. ಬಟ್ ಈ ಪರ್ಸನ್ ಅನ್ನೋರು ನಿಮ್ಮ ದುಃಖವನ್ನು ಅಥವಾ ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಕಾಣಿಸ್ತಾ ಇಲ್ಲ. ಈಗ ಪ್ರೆಸೆಂಟಲ್ಲಿ ಇವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಅಥವಾ ಇವರು ದೂರ ಇದ್ದರೆ, ಅಥವಾ ಇವರು ನಿಮ್ಮ ಜೊತೆ ಮಾತನ್ನು ಕಟ್ ಮಾಡಿದರೆ, ನಿಲ್ಲಿಸಿದರೆ ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಅಂದ್ಕೊಂಡಿದ್ದಾರೇನೋ. ನಿಮಗೆ ಇಷ್ಟು ಹರ್ಟ್ ಆಗುತ್ತೆ, ನಿಮ್ಮ ಫೀಲಿಂಗ್ಸ್ಗೆ ಯಾವ ರೀತಿ ಹರ್ಟ್ ಆಗುತ್ತೆ ಅನ್ನೋದು ಕೂಡ ಈ ಪರ್ಸನ್ ಥಿಂಕ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಈ ಪರ್ಸನ್ ಸಡನ್ನಾಗಿ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿ ಮಾತ್ರ ಈ ರೀತಿ ಶೋ ಆಗ್ತಾ ಇರುವಂಥದ್ದು. ಈ ಪರ್ಸನ್ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ಅಥವಾ ಇವರ ಫ್ಯಾಮಿಲಿ ಮಾತನ್ನು ಕೇಳಿ ನಿಮ್ಮಿಂದ ದೂರ ಉಳಿದಿದ್ರೆ,
ಅಥವಾ ಕೆಲವು ಟೈಮಿಂದ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಇಲ್ಲಿ ಏನೇ ಇಶ್ಯೂ ಬಂದಿದ್ರೂ ಕೂಡ ಯಾವುದೇ ಕಾರಣ ಇರಬಹುದು, ನೀವಂತೂ ತುಂಬ ಹರ್ಟ್ ಆಗಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ನಿಮಗೆ ತುಂಬ ಮನಸ್ಸಿಗೆ ಬೇಸರ ಆಗಿದೆ. ಕೆಲವೊಬ್ಬರು ನೀವು ತುಂಬ ಹತ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಎಮೋಷ್ನಲಿ ತುಂಬ ಡೌನ್ ಆಗಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದೆಲ್ಲ ವಿಷಯಗಳು ಖಂಡಿತ ಈ ಪರ್ಸನ್ಗೆ ಗೊತ್ತಿದೆ. ಅದೇ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಇವರನ್ನು ಬಿಟ್ಟಿರೋದಕ್ಕೆ ನಿಮಗೆ ಸಾಧ್ಯ ಇಲ್ಲ. ನೀವು ತುಂಬ ದುಃಖ ಪಡ್ತೀರಾ, ನೀವು ಇಮೋಷ್ನಲ್ ಆಗ್ತೀರಾ, ತುಂಬ ನೀವು ಡೌನ್ ಆಗ್ತೀರಾ ಅನ್ನೋದು ಕೂಡ ಈ ಪರ್ಸನ್ಗೆ ಗೊತ್ತಿದೆ. ಅಂದರೆ ನೀವು ಈ ಪರ್ಸನ್ನಿಂದ ದೂರ ಆಗ್ತಿರೋದಕ್ಕೆ ನೀವು ತುಂಬ ಹರ್ಟ್ ಆಗಿದ್ದೀರಾ ಅನ್ನೋದು ಕೂಡ ಈ ಪರ್ಸನ್ಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಇವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಇವರ ಫ್ಯಾಮಿಲಿಗೆ ಇವರು ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ, ಪ್ರಯಾರಿಟಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮನ್ನು ಇವರು ಫ್ಯಾಮಿಲಿಯನ್ನು ಇವರು ಎಷ್ಟು ಬಿಲೀವ್ ಮಾಡ್ತಾರೋ ಅಷ್ಟು ನಿಮ್ಮನ್ನು ಬಿಲೀವ್ ಮಾಡೋದಿಲ್ಲ. ಹಾಗಾಗಿ ಕೂಡ ಈ ಪರ್ಸನ್ ಕಡೆಯಿಂದ ತುಂಬ ತಪ್ಪಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಕಡೆಯಿಂದ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ತುಂಬ ನೋವಾಗಿರ್ಬೋದು, ನಿಮ್ಮ ಫೀಲಿಂಗ್ಸ್ಗೆ ತುಂಬ ಹರ್ಟ್ ಆಗಿರ್ಬೋದು. ಬಟ್ ನೀವು ಯಾವತ್ತಿಗೂ ಕೂಡ ಈ ರೀತಿ ಯೋಚನೆ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ರೀತಿ ಈ ಪರ್ಸನ್ ಮಾಡ್ತಾರೆ, ನಿಮ್ಮಿಂದ ದೂರ ಆಗ್ತಾರೆ, ನಿಮ್ಮ ಭಾವನೆಗಳಿಗೆ, ನಿಮ್ಮ ಫೀಲಿಂಗ್ಸ್ಗಳಿಗೆ ಇವರು ಸ್ಪಂದನೆ ಮಾಡೋದಿಲ್ಲ ಅನ್ನೋ ರೀತಿ ನೀವು ಯಾವಾಗಲೂ ಥಿಂಕ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಸಡನ್ನಾಗಿ ಈ ರೀತಿ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿದೆ. ಇದೆಲ್ಲದರಿಂದ ನೀವು ತುಂಬ ಡೌನ್ ಆಗಿದ್ದೀರಾ. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ತುಂಬ ವೇಟಿಂಗ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ನ ತುಂಬ ಕಾಯ್ತಾ ಇದ್ದೀರಾ. ಇವರ ಕಾಲ್ಗಾಗಿ ಆಗಿರ್ಬೋದು, ಇವರ ಒಂದು ಮೆಸೇಜ್ಗಾಗಿ ಆಗಿರ್ಬೋದು, ಅಥವಾ ಇವರ ಒಂದು ಮಾತಿಗಾಗಿ ಕೂಡ, ಇವರನ್ನು ಭೇಟಿ ಆಗೋದಕ್ಕೆ ಕೂಡ ನೀವು ತುಂಬ ಕಾಯ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಈ ಪರ್ಸನ್ ಜೊತೆ ಒಂದು ಸಲ ಮಾತಾಡಬೇಕು, ನಿಮ್ಮಿಬ್ಬರ ನಡುವೆ ಮಾತುಕತೆ ಶುರು ಆಗಬೇಕು. ಅದೇ ರೀತಿ ನೀವು ಮತ್ತು ಇವರು ದೂರ ಆಗಿರೋದು ಎಂಡ್ ಆಗಬೇಕು. ನೀವು ತುಂಬ ಹೃದಯದಿಂದ ಯೋಚನೆ ಮಾಡ್ತಾ ಇದ್ದೀರಾ. ಈ ರೀತಿಯೆಲ್ಲ ನಿಮ್ಮ ಮನಸ್ಸಿಗೆ ಯೋಚನೆಗಳು ಬರ್ತಾ ಇದೆ. ಅಂದರೆ ತುಂಬ ವೇಟಿಂಗ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇವರಿಗೋಸ್ಕರ ತುಂಬ ಕಾಯ್ತಾ ಇದ್ದೀರಾ, ಇವರ ಮಾತುಗಳಿಗೋಸ್ಕರ ತುಂಬ ಕಾಯ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಇವರು ಮತ್ತೆ ವಾಪಸ್ ಬರಬೇಕು ಅನ್ನೋದು ನಿಮ್ಮ ಆಸೆ. ಅದೇ ರೀತಿ ನೀವು ತುಂಬ ಪ್ರೇಯರ್ ಮಾಡ್ಕೊಳ್ತಿದ್ದೀರಾ, ಯೂನಿವರ್ಸನ್ನು ನೀವು ಕೇಳ್ಕೊಳ್ತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ನಿಮ್ಮ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಕೆಲವೊಬ್ಬರಂತೂ ನಿಮ್ಮ ಲೈಫ್ನಲ್ಲಿ ಈ ಪರ್ಸನ್ ಬೇಕೇ ಬೇಕು, ಇವರು ವಾಪಸ್ ನಿಮ್ಮ ಲೈಫ್ನಲ್ಲಿ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಏನು ಅಂದ್ಕೊಳ್ತೀರಾ ಅಂದರೆ, ನೀವು ಈ ಪರ್ಸನ್ನ ಎಷ್ಟು ಲೈಕ್ ಮಾಡ್ತೀರೋ, ಎಷ್ಟು ಪ್ರೀತಿಸ್ತೀರೋ, ಈ ಪರ್ಸನ್ ಮೇಲೆ ನೀವು ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದೀರೋ, ಯಾವ ಯಾವ ಫೀಲಿಂಗ್ಸನ್ನು ಇಟ್ಕೊಂಡಿದ್ದೀರೋ, ಯಾವ ರೀತಿಯ ಭಾವನೆಗಳಿದೆಯೋ ಅದೇ ರೀತಿ ಪ್ರೀತಿಯನ್ನು ಈ ಪರ್ಸನ್ ನಿಮ್ಮ ಮೇಲೆ ಇಡಬೇಕು, ನಿಮ್ಮನ್ನು ಅಷ್ಟೇ ಇಷ್ಟಪಡಬೇಕು ಅನ್ನೋ ರೀತಿ ಕೂಡ ನೀವು ಯೋಚನೆ ಮಾಡ್ತಾ ಇರೋದು. ಇಲ್ಲಿ ನಿಮ್ಮ ಎನರ್ಜಿ ಅನ್ನೋದು ತುಂಬ ಕ್ಲಿಯರ್ ಆಗಿ, ತುಂಬ ಸ್ಟ್ರಾಂಗ್ ಆಗಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಈ ಪರ್ಸನ್ನ ನೀವು ತುಂಬ ಪ್ರೀತಿಸ್ತಾ ಇದ್ದೀರಾ. ಅದೇ ರೀತಿ ಈ ಪರ್ಸನ್ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ. ಈ ಪರ್ಸನ್ ಅನ್ನೋರು ನಿಮ್ಮ ಲೈಫ್ನಲ್ಲಿ ಇರಲೇಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ನ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಅನ್ನೋರು ಇವರ ಫ್ಯಾಮಿಲಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಇವರ ಫ್ಯಾಮಿಲಿ ಏನು ಹೇಳುತ್ತೋ ಅದನ್ನು ತುಂಬ ಕೇಳುವಂಥ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರಿಂದ ಕೂಡ ನೀವು ಹಲವಾರು ಬಾರಿ ಹರ್ಟ್ ಆಗಿರ್ಬೋದು. ಅಂದರೆ ಫ್ಯಾಮಿಲಿ ಕಡೆಯಿಂದ ಯಾವುದಾದ್ರೂ ಮಾತು ಬಂದಾಗ ನೀವು ಹರ್ಟ್ ಆಗಿರ್ಬೋದು. ಏನೇ ಆಗಿದ್ರೂ, ಇಷ್ಟೆಲ್ಲ ಇದ್ದರೂ ಕೂಡ ಈ ಪರ್ಸನ್ನ ಮೇಲಿರುವ ನಿಮ್ಮ ಪ್ರೀತಿಯಂತೂ ಕಡಿಮೆ ಆಗಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ನಿಮಗೆ ತುಂಬ ಸಲ ಹರ್ಟ್ ಮಾಡಿದ್ದಲ್ಲದೆ ನಿಮ್ಮ ಮನಸ್ಸಿಗೆ ತುಂಬ ನೋವನ್ನು ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಫೀಲಿಂಗ್ಸನ್ನು ಇವರು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಅದರ ಅಕಾರ್ಡಿಂಗ್ ಹೇಳೋದಾದರೆ ಇನ್ನು ಮುಂದೆ ಫ್ಯೂಚರಲ್ಲಿ ಕೂಡ ಕೆಲವರು ಫ್ಯಾಮಿಲಿ ಮಾತಿಗೆ ತುಂಬ ಮಾನ್ಯತೆಯನ್ನು ಕೊಡ್ತಾರೆ, ಫ್ಯಾಮಿಲಿಗೆ ಮಾತ್ರ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಮಾತ್ರ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ, ಯಾವುದೇ ಪ್ರೀತಿ ಇಲ್ಲ, ನಿಮ್ಮ ಬಗ್ಗೆ ಥಿಂಕ್ ಮಾಡೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆಗಳಿದೆ, ಅದೇ ರೀತಿ ತುಂಬ ಫೀಲಿಂಗ್ಸ್ಗಳು ಕೂಡ ಇದೆ. ಯಾವುದೇ ವಿಷಯಗಳನ್ನಾಗಲಿ ಕ್ಲಿಯರ್ ಮಾಡ್ಕೋಬೇಕು, ಏನೇ ಇದ್ದರೂ ಮಾತಾಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಬಟ್ ಇಲ್ಲಿ ಫ್ಯಾಮಿಲಿ ಅಗೇನ್ಸ್ಟ್ ಮಾತ್ರ ಇವರು ಹೋಗೋದಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಹತ್ರ ಎಲ್ಲ ವಿಷಯವನ್ನು ಹೇಳ್ಕೋಬೇಕು, ಇವರ ಫ್ಯಾಮಿಲಿಯ ಬಗ್ಗೆ ಎಲ್ಲವನ್ನು ಹೇಳ್ಕೊಳ್ಬೇಕು ಅಂತ ಕೂಡ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಈ ರೀಡಿಂಗಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್
ಆಪ್ಷನ್ ನಂಬರ್ 2, ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.